ಆದ್ಮೇಲೆ ನಮಸ್ಕಾರ. ನಾನು ಒಂದಿನದ ವರ್ಕ್ಶಾಪ್, 2 ದಿನದ ವರ್ಕ್ಶಾಪ್, 3 ದಿನದ ವರ್ಕ್ಶಾಪ್ ಎಲ್ಲ ಮಾಡಿಬಿಟ್ಟೆ ರೀ. ಅದರಲ್ಲಿ 3 ಡೇಸ್ ರೆಸಿಡೆನ್ಷಿಯಲ್ ಕ್ಯಾಂಪ್ ಅಂತೂ ನಾವು ದ ಸ್ಕೂಲ್ ಆಫ್ ಏನ್ಷಿಯಂಟ್ ವಿಸ್ಡಮ್ 7 ವರ್ಕ್ಶಾಪ್ಸ್ ಆಗೋಯ್ತು. ಅದರಲ್ಲಿ ಯಾರ್ಯಾರು ಬಂದಿದ್ರು 99% ರಿಸಲ್ಟ್ ಅಂತ ಹೇಳ್ತಾನೆ. ಯಾಕಂದರೆ ಬಹುತೇಕ ಅಲ್ಲಿ ಬಂದವರು 3 ದಿನದಲ್ಲಿ 3 ತಿಂಗಳಲ್ಲಿ ಕಲಿಯಬಹುದಾದದ್ದನ್ನು ಕಲ್ತ್ಕೊಂಡು ಹೊರಟೋಗ್ಬಿಟ್ರು. ಇನ್ನು ಒನ್ ಡೇ ವರ್ಕ್ಶಾಪಿಗೆ ಬಂದಾಗ ಏನಾಗುತ್ತೆ, ಅವ್ರಿಗೊಂದು ರೀತಿಯ ಮೋಟಿವೇಶನ್ ಆಗ್ತದೆ. ಟ್ರಾನ್ಸ್ಫರ್ಮೇಷನ್ಗೆ 2 ಡೇಸು 3 ಡೇಸು ಬೇಕಾಗ್ತದೆ. ಮತ್ತು ನಿರಂತರವಾಗಿ ವಾರ ವಾರ ನಮ್ಮ ಆನ್ಲೈನ್ ಕ್ಲಾಸು ಅಟೆಂಡ್ ಮಾಡ್ಕೊಂಡಿದ್ರೆ ಅವರೆಲ್ಲ ಉದ್ಧಾರ ಆಗೋದು ನೋಡಿದ್ದೀನಿ. ಅದಕ್ಕೆ ಈ ಸರಿ ಸೂಪರ್ ಸ್ಪೀಕರ್ ಅವಾರ್ಡ್ ಅಂತ ಕೊಟ್ವಿ ನಾವು 2025ನಲ್ಲಿ ಗ್ರ್ಯಾಟಿಟ್ಯೂಡ್ ಫಂಕ್ಷನಲ್ಲಿ, ಸೆಪ್ಟೆಂಬರ್ 14ನೇ ತಾರೀಕು. ಫಸ್ಟ್ ವಿಜಯಪುರದ ನೇತ್ರಾವತಿ ಅವ್ರನ್ನ ಮಾತಾಡ್ಸ್ಬಿಡೋಣ. ಎಸ್ ನೇತ್ರಾವತಿ ಮೇಡಮ್. ಎಲ್ಲರಿಗೂ ನಮಸ್ಕಾರಗಳು. ಈಗ ಆಫ್ಲೈನ್ ಕ್ಲಾಸ್ದಿಂದ ಏನು ಉಪಯೋಗ, ಏನು ಸಹಾಯ ಆಗ್ತದ ಅಂದ್ರೆ, ಆಫ್ಲೈನ್ ಕ್ಲಾಸಿಗೆ ಹೋಗೋದ್ರಿಂದ ನಾವು ಸಾಕಷ್ಟು ಪ್ರಾಕ್ಟಿಕಲ್ ಆಗಿ ಅಲ್ಲಿ ಇರ್ತೀವಿ. ಅಂದ್ರೆ ಮೆಂಟಲಿ ಮತ್ತು ಪ್ರಾಕ್ಟಿಕಲ್ ಆಗಿ ಇರುವುದರಿಂದ ಅಲ್ಲಿ ಸಾಕಷ್ಟು ವಿಷಯಗಳು ಕಲೀಲಿ ನಮಗಲ್ಲಿ ಸಹಾಯ ಆಗ್ತದ. ಮತ್ತೆ ಅಲ್ಲಿ ವಾತಾವರಣ, ಅಲ್ಲಿ ಇರುವಂತ ಎಲ್ಲಾ ಏಜ್ದವ್ರು ಇರ್ತಾರ, ಮತ್ತು ಎಲ್ಲಾ ಜ್ಞಾನ ಅಂದ್ರೆ ಪ್ರತಿಯೊಬ್ಬರು ಜ್ಞಾನಗಳು ತಮ್ಮ ಜ್ಞಾನದಿಂದ ಏನೇನ್ ಹೇಳ್ತಾರಲ್ಲ ಪ್ರತಿಯೊಬ್ಬರು ಅದರದಿಂದ ನಾವು ಕಲಿಬಹುದು. ಮತ್ತು ಸರ್ ಮೇನ್ ಅಲ್ಲಿ ಸರ್ ನಮ್ದು ಏನು ತಪ್ಪ ತಡೆಗಳು ಆತವಲ್ಲ ಅವು ಎಲ್ಲ ತಿದ್ದುವಂತ ಕಾರ್ಯ ಮಾಡ್ತಾರಲ್ಲಿ. ಯಾವ ತರ ಅಂದ್ರೆ, ಈಗ ಒಂದು ವಿಷಯ ಕೊಡ್ತಾರಲ್ಲಿ, ವಿಷಯ ಕೊಟ್ಟ ಬಳಿಕ ಮೈಕ್ ನಮ್ಗೆ ಯಾವಾಗಲೂ ಸ್ಟೇಜ್ ಫೇರ್ ಇರ್ತೈತಿ. ಸ್ಟೇಜ್ ಫೇರ್ ಹ್ಯಾಂಗ್ ಹೋಗ್ಲಾಡಿಸ್ಕೋಬೇಕು ಅನ್ನೋದು ಒಂದು ಅಲ್ಲಿ ನಮ್ಗೊಂದು ರೀತಿ ಪ್ರಾಕ್ಟಿಕಲ್ ವೈಸ್ ಮಾಡಿಸ್ತಾರ. ಅಂದ್ರೆ ಮೈಕ್ ಕೊಟ್ಟು ಒಂದು ವಿಷಯದ ಬಗ್ಗೆ ಮಾತಾಡಿ ಅಂತ ಹೇಳ್ತಿರ್ತಾರ. ಪ್ರತಿಯೊಬ್ಬರು ಆ ವಿಷಯದ ಕುರಿತು ಹೇಳ್ತಾ ಹೇಳ್ತಾ ಎಲ್ಲ ನಮ್ಗ ಒಂದು ರೀತಿ ಆತ್ಮವಿಶ್ವಾಸ ಬರ್ತದ. ಹೌದು, ನಾವು ಮೈಕ್ ಹಿಡ್ಕೊಂಡು ಮಾತಾಡ್ಬೋದು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತೀವಿ. ಹಂಗೆ ಪ್ರಯತ್ನ ಮಾಡ್ಕೋತ ನಮ್ಗೊಂದು ರೀತಿ ಖುಷಿ ಅನಿಸ್ತದ. ಹೌದಲ್ಲ, ನಾನು ಮೈಕ್ ಹಿಡ್ಕೊಂಡು ಮಾತಾಡ್ಬೋದಲ್ಲ ಅಂತ ಹೇಳಿ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಬರ್ತದಲ್ಲಿ. ಪ್ರತಿಯೊಂದು ಪ್ರಾಕ್ಟಿಕಲ್ ಆಗಿ ಮಾಡೋದ್ರಿಂದ ಮತ್ತಿಷ್ಟು ನಮ್ದು ಖುಷಿ, ಅಲ್ಲಿ ಕಲಿಯೋದ್ರಿಂದ ಸಾಕಷ್ಟು ಲಾಭ ಆಗ್ತದ. ಮತ್ತೆ ಸರ್ ಅವರು ಅಲ್ಲಿ ವಿಷಯಗಳ ಬಗ್ಗೆನೂ ಕೊಡ್ತಿರ್ತಾರ. ಮತ್ತು ಅಲ್ಲಿ ಒಂದು ರೀತಿ ಯಾವುದಂದ್ರೆ ವಾತಾವರಣಗಳ ಬಗ್ಗೆನು ಅಂದ್ರೆ ಸಡನ್ ಆಗಿ ವಿಷಯಗಳು ಕೊಡ್ತಿರ್ತಾರ. ಆ ವಿಷಯದ ಬಗ್ಗೆ ಹೇಳುವುದ್ರಿಂದ ಅಂದ್ರೆ ಪ್ರತಿಯೊಂದು ಒಂದು ಸಬ್ಜೆಕ್ಟ್ ಕೂಡ ಅದು ಹ್ಯಾಂಗ ಎಲ್ಲರ ಜೊತೆ ಕೂಡಿ ಒಂದು ಚರ್ಚೆ ಮಾಡುವುದರಿಂದ ಅಲ್ಲಿ ಸಾಕಷ್ಟು ಅಂದ್ರೆ ಗ್ರೂಪ್ ಡಿಸ್ಕಸ್ ಅತ್ತಾರಲ್ಲ ಆ ತರ ಅಲ್ಲಿ ನಾವು ಕಲಿಯೋದ್ರಿಂದ ಜನರ ಜೊತೆ ಹ್ಯಾಂಗ್ ಬೆರಿಬೇಕು ಅನ್ನೋದು ಒಂದು ಕೌಶಲ್ಯ ನಮ್ಗೆ ಗೊತ್ತಾಗ್ತದೆ. ಮತ್ತೆ ಅಲ್ಲಿ ಪ್ರತಿಯೊಂದು ಅಲ್ಲಿ ಊಟ ಇದು ಯಾವುದೇ ಅಲ್ಲಿ ಒಂದು ಪ್ರತಿಯೊಂದು ನಮ್ಗೊಂದೊಂದು ಅರ್ಥ ಹೇಳ್ತಾವಂತ ನನಗನ್ನಿಸ್ತದ, ನನಗನ್ಸಿದೆ. ಯಾಕಂದ್ರೆ ಪ್ರತಿಯೊಂದು ವಿಷಯದ ಬಗ್ಗೆ ನಾವು ಅಲ್ಲಿ ಕಲಿಬಹುದು ಅಂತೇಳಿ ನನ್ಗೆ ಅನ್ಸದ ಸರ್. ಟೋಟಲಿ ಆಗಿ ನನಗೆ ತುಂಬಾ ಲಾಭ ಆಗಿದೆ ಅಂತ ಹೇಳಕ್ ಇಷ್ಟ. ಓಕೆ, ನಮ್ಮ ಗಂಗಾವತಿ ಶೈಲಜಾ ಟೀಚರ್ ಏನ್ ಹೇಳ್ತಾರೆ? ನಮಸ್ಕಾರ ಸರ್. ಸರ್, ಖಂಡಿತ ಆಫ್ಲೈನ್ ಕ್ಲಾಸ್ಗಳು ಈ ಒಂದು ಕೌಶಲ್ಯದ ಮೇಲೆ ಪ್ರಭುತ್ವವನ್ನು ಸಾಧಿಸೋದಕ್ಕೆ ತುಂಬಾ ಸಹಾಯಕ ಆಗುತ್ತೆ ಸರ್. ಆನ್ಲೈನ್ ಕ್ಲಾಸ್ನಲ್ಲಿ ಅದು ಕಲಿಕೆ ಆರಂಭ ಆದ್ರೆ ಅದ್ರ ಮುಕ್ತಾಯ, ಒಂದು ಪರಿಪೂರ್ಣತೆ, ಒಂದು ಸಿದ್ಧತೆ ಸಂಪೂರ್ಣವಾಗಿ ಆಗಿ ಆ ವಿಷಯದ ಮೇಲೆ ಅವ್ರಿಗೆ ಮಾಸ್ಟ್ರಿ ಬರೋದಕ್ಕೆ ತುಂಬಾ ಸಹಾಯಕವಾದಂತಹ ತರಗತಿಗಳು ಸರ್ ಇವು. ಈ ತರಗತಿಯನ್ನ ಅಟೆಂಡ್ ಆಗೋದ್ರಿಂದ ಮೊದಲನೇದಾಗಿ ಆ ಒಂದು ಭಾಷಣ ಕೌಶಲ್ಯ ಅಥವಾ ಕಮ್ಯುನಿಕೇಶನ್ ಬಗ್ಗೆ ಈ ಒಂದು ಕ್ಲಾಸ್ಗಳನ್ನ ಅಟೆಂಡ್ ಆಗೋದ್ರಿಂದ ಅವ್ರಿಗೆ ಈ ಒಂದು ವೇದಿಕೆಯ ನಿಜವಾದ ಸನ್ನಿವೇಶ ಅರ್ಥ ಆಗುತ್ತೆ ಸರ್. ಆ ವೇದಿಕೆಯ ಮೇಲೆ ನಿಂತಾಗ ಆಗ್ತಕ್ಕಂಥ ಭಯ ಅಂದ್ರೇನು, ಅದಿನ್ನೂ ಹೇಗೆ ಇನ್ನು ವಾಸ್ತವವಾಗಿ ಅವ್ರಿಗೆ ಅರಿವಾಗುತ್ತೆ ಸರ್. ಅದನ್ನ ಹೇಗೆ ನಾವು ಹೊರ ಬರ್ಬೇಕು ಅನ್ನೋದ್ರ ಬಗ್ಗೆ ತರಬೇತಿಯನ್ನ ನೀವು ಅಲ್ಲಿ ಕೊಡ್ತೀರಿ ಸರ್. ಇದರಿಂದ ಅವ್ರಿಗೆ ಒಂದ್ ಸ್ವಲ್ಪ ಅದರಿಂದ ವೇದಿಕೆ ಭಯ ಸ್ವಲ್ಪ ಹೊರಗೆ ಬಂದು ನಂತರ ಮೇಡಮ್ ಅವ್ರು ಹೇಳ್ದಂಗ ಇಲ್ಲಿ ಕ್ಯಾಮ್ರಾ ಬಳಕೆ ಬಗ್ಗೆ ನಮ್ಗೆ ಅರ್ಥ ಆದ್ರೆ ಆನ್ಲೈನ್ದಲ್ಲಿ ಅಲ್ಲಿ ಮೈಕ್ ಬಳಕೆಯ ಬಗ್ಗೆ ತಾವು ಚೆನ್ನಾಗಿ ಹೇಳ್ಕೊಡ್ತೀವಿ ಸರ್. ಅಂದ್ರೆ ನಾವು ಎಷ್ಟು ಅಂತರದಲ್ಲಿ ಹಿಡಿಬೇಕು, ಅದನ್ನ ಹೇಗ್ ಹಿಡಿಬೇಕು, ಹೇಗ್ ಮಾತಾಡ್ಬೇಕು ಅನ್ನೋದು ಆ ಮೈಕಿನ ಮೇಲೆ ಜಾಸ್ತಿ ಒಲವು ಬರಕ್ ಶುರು ಆಗುತ್ತೆ ಸರ್ ಆಫ್ಲೈನ್ಗೆ ಹೋದಾಗ ಸರ್. ನೆಕ್ಸ್ಟ್ ಅದಾದ್ಮೇಲೆ ತಮ್ಮ ಆಕ್ಟಿವಿಟಿಗಳನ್ನ ಅಲ್ಲಿ ಸರ್ ಕೊಡ್ತಾರೆ. ಆ ಚಟುವಟಿಕೆಗಳನ್ನ ಕೊಟ್ಟು ಅಲ್ಲಿ ಗ್ರೂಪ್ ಡಿಸ್ಕಷನ್ ಮಾಡಿ ಅದ್ರ ಮೂಲಕ ಪ್ರೆಸೆಂಟೇಶನ್ ಮಾಡೋದಿರುತ್ತೆ. ಆ ಆಕ್ಟಿವಿಟಿಯಲ್ಲೂ ಕೂಡ ಒಂದೊಂದು ಲೈಫ್ ಸ್ಕಿಲ್ಗಳನ್ನ ಸರ್ ಕಲಿಸ್ತಾರೆ. ಜೀವನ ಕೌಶಲ್ಯವನ್ನ ಕಲಿಯೋದೇ ಅದ್ರೊಳಗೆ ಒಂದು ಸಮ್ಮಿಳಿತವಾದ ಪಾಠ ಇರುತ್ತೆ. ಅವ್ನ್ ಮಾಡ್ತಾ ಮಾಡ್ತಾನೆ ಕಲ್ತ್ ಬಿಡ್ತಾರೆ. ಹಾಗೆ ನಂತರ ಸರ್ ಮತ್ತೊಂದು ಅಲ್ಲಿ ಬಹಳಷ್ಟು ಮುಖ್ಯ ಅಂದ್ರೆ ತಮ್ಮ ತಿದ್ದುವಿಕೆ ಸರ್. ಅಲ್ಲಿ ಅಲ್ಲಿ ಪರಿಪೂರ್ಣವಾಗಿ ಅಲ್ಲಿ ವ್ಯಕ್ತಿಗಳನ್ನ ತಾವು ನೋಡೋದ್ರಿಂದ ಅವರ ಬಾಡಿ ಲ್ಯಾಂಗ್ವೇಜ್ ಮೇಲೆ ತುಂಬಾ ತಾವು ಗಮನಿಸಿ ಅದನ್ನ ಹೇಗೆ ತಿದ್ಕೋಬಹುದು, ಏನ್ ಸರಿ ಇದೆ ಏನ್ ಸರಿ ಇಲ್ಲ ಅಂತ ತುಂಬಾ ಚೆನ್ನಾಗಿ ನಮ್ಗೆ ಮಾರ್ಗದರ್ಶನ ಸಿಗುತ್ತೆ ಸರ್ ಅಲ್ಲಿ. ಆಗ ನಾವು ನಿಜವಾಗ್ಲೂ ಒಂದು ಭಾಷಣಕಾರರಾಗಿ ರೂಪುಗೊಳ್ಳೋದಕ್ಕೆ ನಮ್ಮ ಬಾಡಿ ಲ್ಯಾಂಗ್ವೇಜ್ ಮೇಲೆ ನಾವು ವರ್ಕ್ ಮಾಡೋದಕ್ಕೆ ನನಗಲ್ಲಿ ತುಂಬಾ ಸಹಾಯಕ ಆಯ್ತು ಸರ್. ನಂತರ ಈಗ ಹಾವಭಾವಗಳು, ಗೆಸ್ಚರ್ಸ್ ಇವುಗಳ ಬಗ್ಗೆ ಅದನ್ನ ಹೆಂಗ್ ಯೂಸ್ ಮಾಡ್ಬೇಕು ಅನ್ನೋದು ಅಲ್ಲಿ ಓದೋರಿಗೆ ಚೆನ್ನಾಗಿ ಈ ಪರಿಪೂರ್ಣವಾದಂತಹ ಒಂದು ತರಬೇತಿ ಸಿಗುತ್ತೆ ಸರ್.
ಹಾಗೇನೆ ಇನ್ನು ಹೇಳ್ತಾ ಹೋದ್ರೆ ಬಹಳ ಇವೆ ಸರ್. ಅದರಲ್ಲಿ ಮುಖ್ಯವಾಗಿ ಅಂದ್ರೆ ನಮ್ಮ ಸ್ನೇಹಿತರು ಬಹಳಷ್ಟು ಜನ ತರಬೇತಿಗಾಗಿ ಬಂದಿರ್ತಾರೆ ಸರ್. ಬೇರೆ ಬೇರೆ ಭಾಗದಿಂದ ಬಂದಿರ್ತಾರೆ. ಸಮಾಜದ ಪರಿಚಯ ಆಗುತ್ತೆ. ಸಮಾಜದಲ್ಲಿ ಜನ ಯಾವ ಯಾವ ವೃತ್ತಿಯಲ್ಲಿದ್ದಾರೆ, ಅವರು ಹೇಗೆ ಚಿಂತನೆ ಮಾಡ್ತಾರೆ, ಅವ್ರ ವಿಚಾರಗಳೇನು, ಅವರು ಯಾಕೆ ಈ ಕೋರ್ಸಿಗೆ ಬಂದಾರ, ಹತ್ತು ಹಲವು ಹೂಗಳನ್ನ ಸೇರಿ ಒಂದು ಮಾಲೆ ಮಾಡ್ದಂಗೆ ಸರ್ ಅದು ಆಫ್ಲೈನ್ ಕ್ಲಾಸ್ ಅಂದ್ರೆ. ಬೇರೆ ಬೇರೆ ವೃತ್ತಿ, ನಮ್ ವೃತ್ತಿಗೆ ಅವ್ರ ಸಂಬಂಧನೇ ಇರಲ್ಲ, ಆದ್ರೆ ಎಲ್ಲರನ್ನೂ ಒಂದು ಕಡೆ ಸೆರೆ ಹಿಡಿಯುವಂತ ಒಂದು ವೇದಿಕೆ ಅಂದ್ರೆ ಈ ಆಫ್ಲೈನ್ ಕ್ಲಾಸ್ ಸರ್. ಎಲ್ಲರಿಗೂ ಇವತ್ತು ಕಮ್ಯುನಿಕೇಶನ್ ಎಷ್ಟು ಮುಖ್ಯ ಅನ್ನೋದು ನನಗೆ ಅಲ್ಲೇ ಅರ್ಥ ಆಯ್ತು ಸರ್. ಮಾತು ಬಲ್ಲವನಿಗೆ ಜಗಳ ಇಲ್ಲ ಅಂತ ಒಂದು ಮಾತಿನ ಗಾದೆಯ ಅರ್ಥ ಅಲ್ಲಿ ನನಗೆ ವಾಸ್ತವವಾಗಿ ದಿಟ ಆಯ್ತು ಸರ್. ಹೀಗೆ ಸರ್, ಅಲ್ಲಿ ಒಂದು ಏನೂ ಗೊತ್ತಿಲ್ಲದೆ ಹಿಂಜರಿಕೆಯಿಂದ ಆ ಒಂದು ಏನ್ಷಿಯಂಟ್ ವಿಸ್ಡಮ್ ಕ್ಲಾಸ್ ನಲ್ಲಿ ಹೋದಾಗ ಹೋಗಿರ್ತಕ್ಕಂಥ ವ್ಯಕ್ತಿ ಬರುವಾಗ ಜ್ಞಾನ, ಶಾಂತಿ, ಸಮಾಧಾನ, ಧೈರ್ಯ, ಆತ್ಮವಿಶ್ವಾಸದೊಂದಿಗೆ ಹಿಂತಿರುಗ್ತಾರೆ ಅನ್ನೋದನ್ನ ನಾನು ಕೂಡ ಅನುಭವಿಸಿದ್ದೀನಿ ಸರ್. ನಾನು ತುಂಬಾ ಹಿಂಜರಿತಿದ್ದೆ ಸರ್, ಇಷ್ಟಂತೂ ಮಾತಾಡಕ್ ಬರ್ತಾನೆ ಇರ್ಲಿಲ್ಲ. ಆ ಯಾವಾಗ ನಾನು ತಮ್ಮ ಕ್ಲಾಸ್ಗಳಲ್ಲಿ ಜಾಯ್ನ್ ಆದ್ನು ಅವಾಗ ನನ್ನ ಬದುಕಿನಲ್ಲಿ ಹೊಸ ತಿರುವು ಅಂತಕ್ಕಂಥದ್ದು ಆರಂಭ ಆಯ್ತು ಅಂತ ನನ್ಗೆ ಅನ್ಸುತ್ತೆ ಸರ್. ಯಾಕಂದ್ರೆ ನನ್ನ ಫೋಕಸ್ ಎಲ್ಲ ಜಗತ್ತಿನ ಕಡೆಗಿತ್ತು. ಇನ್ನೊಬ್ರು ಏನ್ ಮಾಡ್ತಾರೆ, ಅವ್ರು ಹೇಗೆ, ಇವ್ರು ಹೇಗೆ, ಅಂದ್ರೆ ಈ ಕ್ಲಾಸ್ ಅಟೆಂಡ್ ಆದಾಗ ನಂಗೆ ಗೊತ್ತಾಯ್ತು, ನೀವು ಹೊಸದಾಗಿ ಅಂತ ಹೇಳ್ತೀರಿ ಸರ್. ಆವಾಗ ಹೌದಲ್ಲ, ನಮ್ ಕಡೆ ನಾವು ಪರಿವರ್ತನೆ ಮಾಡಿದಾಗ ಅದು ಜಗತ್ತಿನಲ್ಲಿ ನಾವು ಒಂದು ಗುರುತಿಸುವಿಕೆ ಅಂತಕ್ಕಂಥದ್ದು ತಂತಾನೆ ಬರುತ್ತೆ ಅನ್ನೋದು ನನ್ಗಿಲ್ಲಿ ನಮ್ಮ ಪರಿವರ್ತನೆಗೆ ನಾವು ಪ್ರಯತ್ನ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಅರ್ಥ ಆಯ್ತು ಸರ್. ಹೀಗೆ ಒಂದು ವ್ಯಕ್ತಿ ಒಂದು ಆ ವ್ಯಕ್ತಿತ್ವ ವಿಕಾಸ ಆಗ್ಬೇಕಂದ್ರೆ ಆಫ್ಲೈನ್ ತರಗತಿಗಳು ತುಂಬಾ ಮುಖ್ಯ ಸರ್. ಅವುಗಳನ್ನ ತರಗತಿ ಅಟೆಂಡ್ ಮಾಡಿದಾಗ ಅವ್ರಿಗೆ ಗೊತ್ತಿಲ್ಲಾರ್ದಂತೆ ಹಿಂದೆ ಇದ್ದಂತ ವ್ಯಕ್ತಿ ಮರೆಯಾಗಿರ್ತಾರೆ, ಹೊಸ ವ್ಯಕ್ತಿಯಲ್ಲಿ ಅನಾವರಣಗೊಂಡಿರ್ತಾರೆ. ಇದೆಲ್ಲ ಶ್ರೇಷ್ಠತೆ ತರಬೇತುದಾರರಾಗಿರ್ತಕ್ಕಂಥ ಜಯಪ್ರಕಾಶ್ ನಾಗ್ತಿಹಳ್ಳಿ ಸರ್ ಅವರದು. ಇಂಥ ಒಂದು ಮೆಂಟರ್ ಕಡೆ ಕಲಿಯುವಂಥದ್ದು ಒಂದು ಸುದೈವ. ಬಹಳಷ್ಟು ಕೋರ್ಸ್ಗಳಿವೆ, ಬಹಳ ರಾರಾಜಿಸ್ತಾವ್. ಅಲ್ಲಿ ಜಾಹೀರಾತು ಜಾಸ್ತಿ ಇರುತ್ತೆ, ಒಳಗ್ ಹೂರ್ಣ ಏನು ಇರೋದಿಲ್ಲ. ಆದ್ರೆ ಸರ್ ಇಲ್ಲಿ ನಿಜವಾಗ್ಲೂ ಇಲ್ಲಿ ಬಂದಾಗ ಸದ್ದಿಲ್ಲದೆ ನಮ್ಮನ್ನ ಪರಿವರ್ತನೆ ಮಾಡ್ತಕ್ಕಂಥ ಮಹಾನ್ ಗುರುಗಳವರು. ಇಲ್ಲಿ ಬರೋದಷ್ಟೇ ನಮ್ ಕೆಲ್ಸ, ಪರಿವರ್ತನೆ ನಮ್ಗೆ ಅರಿವಿಲ್ದಂಗೆ ಆಗುತ್ತೆ ಸರ್. ಹಾಗಾಗಿ ಪ್ರತಿಯೊಬ್ರು ಕೂಡ ದಯವಿಟ್ಟು ಇಂಥ ಒಂದು ಅವಕಾಶವನ್ನ ಸದುಪಯೋಗ ಮಾಡಿಸ್ಕೊಂಡ್ರೆ ತಮ್ಮಲ್ಲೂ ಏನ್ ಪ್ರತಿಭೆ ಇರುತ್ತೋ, ಏನ್ ಕೌಶಲ್ಯ ಇರುತ್ತೋ, ತಾವು ಏನೇನ್ ಸಮಾಜಕ್ಕೆ ಕೊಡಬಹುದಾದಂತ ಅಮೂಲ್ಯವಾದ ಜ್ಞಾನ ತಮ್ಮೊಳಗಿರುತ್ತೋ ಅದು ಅನಾವರಣಗೊಳ್ಳೋದಕ್ಕೆ ಇದೊಂದು ವೇದಿಕೆ. ಅವಕಾಶ ಬಳಸ್ಕೊಂಡ್ರೆ ಚೆನ್ನಾಗಿ ಆಗ್ತಾರೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಥ್ಯಾಂಕ್ ಯು ಸರ್. ಎಸ್ ಶೈಲಜಾ ಮೇಡಮ್, ಈಗ ವಂಗೆಮ್ಮ ಅವರು ಈ ವಿಚಾರದ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ. ಎಸ್ ವಂಗೆಮ್ಮ. ನಮಸ್ತೆ ಸರ್. ಸರ್, ನಾ ಒನ್ ಡೇ ಆಫ್ಲೈನ್ ಕ್ಲಾಸಿಗೆ ಬಂದಾಗ ನಾನು ಯಾವ ರೀತಿ ಪರಿವರ್ತನೆ ಹೊಂದಿದ್ದೆ ಅಂತಂದ್ರೆ, ನನ್ನಲ್ಲಿ ಡ್ರೆಸ್ ಕೋಡ್ ಯಾವ ರೀತಿ ಇರ್ಬೇಕನ್ನೋದು ಕೂಡ ನಂಗೆ ಗೊತ್ತಿರ್ಲಿಲ್ಲ. ಹಾಗೆ ತಾವು ಕೂಡ ಗೋಲ್ ಯಾವ ರೀತಿ ರೀಚ್ ಮಾಡ್ಬೇಕನ್ನೋದು ಕೂಡ ನನಗೆ ಗೊತ್ತಿರ್ಲಿಲ್ಲ. ನೀವು ಹೇಳ್ಕೊಟ್ಟಾಗ ನಾ ಯಾವ ರೀತಿ ಡ್ರೆಸ್ ಕೋಡ್ ಮಾಡ್ಬೇಕು, ನಾ ಯಾವ ರೀತಿ ಗೋಲ್ನ ರೀಚ್ ಮಾಡ್ಬೇಕು ಅನ್ನೋದು ಕೂಡ ನಾವು ಕಲ್ತ್ವಿ ಸರ್ ತಮ್ಮ ಆಫ್ಲೈನ್ ಕ್ಲಾಸ್ ನಲ್ಲಿ. ಆಮೇಲೆ 2 ದಿವಸ ಆಫ್ಲೈನ್ ಕ್ಲಾಸ್ ಕೂಡ ನಾನು ಅಟೆಂಡ್ ಆದೆ. ಅವಾಗ ನನ್ಗೆ ಇನ್ನೊಂದು ಹೆಚ್ಚಿನ ಶಕ್ತಿಯನ್ನು ಹೊಂದಿದೆ. ಯಾಕಂತಂದ್ರೆ ನನ್ಗೆ ಮೈಕ್ ಹಿಡ್ಕೋಬೇಕನ್ನೋದು ಕೂಡ, ಯಾವ ರೀತಿ ಹಿಡ್ಕೋಬೇಕನ್ನೋದು ಕೂಡ ನನ್ನಲ್ಲಿ ಗೊತ್ತಿರ್ಲಿಲ್ಲ. ಕ್ಯಾಮ್ರಾ ಮುಂದೆ ಯಾವ ರೀತಿ ಮಾತಾಡ್ಬೇಕನ್ನೋದು ಕೂಡ ಗೊತ್ತಿರ್ಲಿಲ್ಲ. ಅಲ್ಲಿ ಬಂದಂತ ನಮ್ಮ ಸ್ನೇಹಿತರು ಎಲ್ಲರೂ ತಮ್ಮ ಡ್ರೆಸ್ ಕೋಡ್ ಯಾವ ರೀತಿ ಮಾಡ್ಕೊಂಡ್ ಬಂದಿದ್ರಲ್ಲ, ಅದನ್ನ ನೀವು ಗುರ್ತಿಸಿ ಕಾಸೆ ಈ ರೀತಿ ಡ್ರೆಸ್ ಕೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಈ ರೀತಿ ಡ್ರೆಸ್ ಕೋಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೀವು ಪ್ರತಿಯೊಬ್ಬರ ವ್ಯಕ್ತಿತ್ವವನ್ನು ಯಾವ ರೀತಿ ತಮ್ಮ ಕಣ್ಣ ದೃಷ್ಟಿಯಿಂದ ನೋಡ್ತಿದ್ರೋ ಅಲ್ಲೇ ನೀವು ಕ್ಯಾಚ್ ಮಾಡಿ ಅವರನ್ನ ತಿದ್ದುತ್ತಿದ್ರಿ ಸರ್. ಅದು ತುಂಬಾ ಖುಷಿ ಆಯ್ತು ನನಗೆ. ನನ್ನಲ್ಲಿ ಇರುವಂತ ಭಯ ಕೂಡ ನೀವು ಓಡಿಸಿದ್ರಿ, ಮತ್ತು ಮೈಕ್ ಯಾವ ರೀತಿ ಇಟ್ಕೋಬೇಕಂತೂ ಕೂಡ ಹೇಳಿದ್ರಿ, ಕ್ಯಾಮ್ರಾ ಮುಂದೆ ಯಾವ ರೀತಿ ಮಾತಾಡ್ಬೇಕಂತೂ ಕೂಡ ಹೇಳಿದ್ರಿ. ಹಾಗೆ ಊಟ ಆದ್ಮೇಲೆ ಸ್ವಲ್ಪ ಚೇಂಜಸ್ ಆಗ್ಬೇಕು. ಕುಂತಲ್ಲೇ ಕುಂತು ಬರೇ ಮಾತು ನನ್ನನ್ನೇ ನೋಡ್ತಾ ಇದ್ರೆ ನಿಮ್ಗ ತಲೆ ಓಡಲ್ಲ ಅಂತೇಳಿ ಒಂದು ಗೇಮ್ ಆಡಕ್ಕೆ ಹೊರಗ್ ಬಿಟ್ರಿ ಸರ್. ಗೇಮ್ ಆಡ್ದಾಗ ನಾವ್ ಇನ್ನೂ ಸ್ವಲ್ಪ ಚೇಂಜಸ್ ಆದ್ವಿ. ಯಾಕಂದ್ರೆ ಅಲ್ಲಿ ನಮ್ಮ ಸ್ಟೂಡೆಂಟ್ ಯಾವಾಗ್ಲೂ ಮುಖಾನ ಗಂಟ ಹಾಕಿ ಕುಂತ್ಕೊಂಡಿದ್ರು, ನೀವು ಕೂಡ ಕಂಡಿಡಿದ್ರಿ. ಅಲ್ಲೇ ಕಂಡಿಡಿದಾಗ ಒಂದು ಗೇಮ್ ಆಡಕ್ ಕಳ್ಸಿಕೊಟ್ರಿ. ಅಲ್ಲೇ ನಾವು ಯಾವ ರೀತಿ ಚೇಂಜಸ್ ಆಗಿ ತುಂಬಾ ನಕ್ ಬಂದಾಗ ಕೂಡ ನೀವ್ ಹೇಳಿದ್ರಿ, ನೀವು ಇರುವಂತ ಸ್ಟೈಲ್ ಇದೆ, ನಗುತ್ತಾ ಇರ್ಬೇಕಂತ ಹೇಳಿದ್ರಲ್ಲ, ಅದು ತುಂಬಾ ಖುಷಿ ಆಯ್ತು ಸರ್. ಹಾಗಾಗಿ ಎಲ್ಲರೂ ಕೂಡ ಆಫ್ಲೈನ್ ಮತ್ತು ಆನ್ಲೈನ್ ಅಲ್ಲೇ ಕಲಿತೀವಿ ಅಂತ ಹೇಳಿ ಇರೋಕ್ಕಿಂತ ಆಫ್ಲೈನ್ ಅಟೆಂಡ್ ಆದ್ರೆ ಇನ್ನೂ ತುಂಬಾ ಚೇಂಜಸ್ ಆಗ್ತಾರೆ ಸರ್. ಹಾಗಾಗಿ ಎಲ್ಲರೂ ಕೂಡ ಈ ಕ್ಲಾಸ್ನ ಅಟೆಂಡ್ ಆಗ್ಬೇಕು, ಆಫ್ಲೈನ್ ಕೂಡ ಅಟೆಂಡ್ ಆಗಿ ತಮ್ಮಲ್ಲಿರುವಂತ ಬದಲಾವಣೆಯನ್ನು
ತಾವಾಗೆ ಬದಲಾಯಿಸಿಕೊಳ್ಳಬೇಕು ಅಂತ ಹೇಳಕ್ ನಾ ಇಷ್ಟಪಡ್ತೀನಿ. ನನ್ಗೆ ಕ್ಯಾಮ್ರಾ ಮುಂದೆ ಮಾತಾಡಕ್ ಯಾವಾಗ್ಲೂ ಬರ್ತಿದ್ದಿಲ್ಲ. ಸರ್ ನನ್ನನ್ನು ಕ್ಯಾಮ್ರಾ ಮುಂದೆ ನಿಂತು ಮಾತಾಡಿಸಿದಾಗ ನಾನ್ ಇಲ್ಲಿ ಒಂದು ಮೀಡಿಯಾ ಒಳಗ್ ಮಾತಾಡಿದೆ ಸರ್. ಯಾಕಂದ್ರೆ ಒಬ್ರಿಗೆ ಅನ್ಯಾಯ ಆಗಿತ್ತ. ಅವಾಗ ನನ್ಗ ಎಷ್ಟೋ ಸತಿ ನನ್ಗೆ ಹೇಳ್ತಾ ಇದ್ರು, ಮಾತಾಡ್ರಿ ಮ್ಯಾಮ್, ಮೀಡಿಯಾ ಮುಂದ್ ಮಾತಾಡ್ರಿ, ತಗೋರಿ ಮೈಕ್ ಅಂದಾಗ ನನ್ ಬರಲ್ಲ, ನಾ ಮಾತಾಡಂಗಿಲ್ಲ ಅಂತ ಹೇಳ್ತಿದ್ದೆ. ಫಸ್ಟ್ ಟೈಮ್ ಫಸ್ಟ್ ಡೇ ಅದು ಸರ್ ಆಶೀರ್ವಾದ ಅಂತ ಹೇಳ್ತೇನೆ. ಅವಾಗ ನಿಂತು ನಾ ಮೀಡಿಯಾ ಮುಂದೆ ಮಾತಾಡದೆ, ಒಬ್ಬರ ಅನ್ಯಾಯ ಬಗ್ಗೆ ನಾನು ಮಾತಾಡದೆ, ನಾನು ಮೀಡಿಯಾ ಒಳಗೂ ಕೂಡ ಮಿಂಚಿದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಸರ್. ನಾನು ಯಾವಾಗ್ಲೂ ನಿಮ್ಗೆ ಋಣಿಯಾಗಿರ್ತೀನಿ. ತುಂಬಾ ಥ್ಯಾಂಕ್ಸ್. ಪ್ರತಿ ಒಬ್ರು ನಿಮ್ ಕ್ಲಾಸ್ ನ ಅಟೆಂಡ್ ಆಗ್ಬೇಕು, ವರ್ಕ್ಶಾಪ್ ಅನ್ನು ಕಲಿಯಬೇಕು. ಅವರು ಕೂಡ ತಮ್ಮಲ್ಲಿರುವಂತ ಬದಲಾವಣೆಯನ್ನು ಕೂಡ ಅವರು ಕಾಣ್ಕೋಬೇಕಂತ ಹೇಳಕ್ ಇಷ್ಟಪಡ್ತೇನೆ. ಧನ್ಯವಾದ ಸರ್. ಎಸ್, ನವೀನ್ ಕುಮಾರ್ ಏನ್ ಹೇಳ್ತಾರೆ? ಹಾ ಸರ್, ಆಕ್ಚುಲಿ ಏನಂದ್ರೆ ಇವರೆಲ್ಲ ಕೇಳೋದ್ ನೋಡಿದ್ರೆ ನಾನು ಒಂದ್ಸರಿನೂ ಅಟೆಂಡ್ ಆಗಿಲ್ಲ ಸರ್. ನಾನು ಅದಕ್ಕೋಸ್ಕರ ಫಸ್ಟ್ ಯಾವಾಗ ಮಾಡ್ತಿರೋ ಅಂತ ನಾನು ವೇಟಿಂಗ್ ಎಲ್ಲ ಇದ್ದೀನಿ. ಬಟ್ ಆದ್ರೆ ಆಫ್ಲೈನ್ ಆನ್ಲೈನ್ಗೂ ವ್ಯತ್ಯಾಸ ಏನಂತಂದ್ರೆ ಸರ್, ನಾವು ಆನ್ಲೈನ್ ಅಲ್ಲಿ ಇರುವಾಗ ಜಸ್ಟ್ ನಾವು ಏನ್ ಕ್ಯಾಮ್ರಾ ಮುಂದೆ ಮಾತಾಡ್ತೀವಿ ಅಥವಾ ಏನ್ ಇನ್ಫಾರ್ಮೇಶನ್ ಕೊಡ್ತೀವಿ ಅಷ್ಟು ಮಾತ್ರ ತಿಳ್ಕೊಳ್ಳೋದಕ್ಕಾಗುತ್ತೆ. ನಾವು ಆಫ್ಲೈನ್ ಅಲ್ಲಿ ಹೋದಾಗ ಅದೊಂಥರ 360 ಡಿಗ್ರಿ ಕ್ಲಾಸ್ ಇದ್ದಂಗೆ. ಕರೆಕ್ಟ್. ಸೊ ತುಂಬಾ ಚೆನ್ನಾಗಿ ಹೇಳಿದ್ರಿ ನವೀನ್. ಸಂತೋಷ್ ಶೆಟ್ಟಿ ಏನ್ ಹೇಳ್ತೀರಿ? ಸರ್, ನಾನು ಇದುವರೆಗೂ ಆಫ್ಲೈನ್ಗೆ ಅಟೆಂಡ್ ಆಗಲಿಲ್ಲ. ಆದರೂ ಒಂದು ವಿಷಯ ಅಂತೂ ನಾನು ತಿಳ್ಕೊಂಡೆ. ಏನಂದ್ರೆ ಒಂದು ಶಕ್ತಿಯುತವಾದ ಆನೆಯನ್ನ ಒಂದು ಸರಪಳಿಯಲ್ಲಿ ಕಟ್ಟಾಕಿ ಅದರ ಒಂದು ಸಾಮರ್ಥ್ಯವನ್ನ ಕಡಿಮೆಗೊಳಿ ಅಂದ್ರೆ ಅದಕ್ಕೆ ಸಾಮರ್ಥ್ಯ ಇಲ್ಲ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಪ್ರಯತ್ನ ಆಗ್ತದೆ. ಅದೇ ರೀತಿ ನಮ್ಮ ಆಲೋಚನೆಗಳಿಂದ ನಮ್ಮನ್ನೇ ನಾವು ಕಟ್ಟಾಕೊಂಡು ಮುಂದೆ ಹೋಗ್ಲಿಕ್ಕೆ ಹಿಂಜರಿತಾ ಇರ್ತೇವೆ. ಅದನ್ನ ನನ್ಗೆ ಸರ್ ತಿಳಿಸ್ಕೊಟ್ರು. ಅಂದ್ರೆ ನಾವು ಒಂದು ಯಾವುದೇ ಒಂದು ಇದ್ರಲ್ಲಿ ಗೂಟ ಹೊಡೆದಾಗೆ ಒಂದು ಕಡೆ ಸಿಕ್ಕಾಕೊಳ್ಳುವ ಬದಲಿಗೆ ಓಪನ್ ಅಪ್ ಆಗಿ ನೀವು ಬರ್ಬೇಕು, ನಾವು ಉದ್ಧಾರ ಆಗ್ಬೇಕಾದ್ರೆ ಆ ತರದ ಒಂದು ಗಟ್ಟಿ ನಿರ್ಧಾರಗಳನ್ನ ತಗೊಳ್ಬೇಕು ಅನ್ನುವಂಥದ್ದನ್ನ ಸರ್ ತಿಳಿಸಿ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತ ನಾನು ಆಫ್ಲೈನ್ ಕ್ಲಾಸಿಗೆ ಅಟೆಂಡ್ ಹೋಗುವಂತ ಒಂದು ಅಟೆಂಡ್ ಆಗ್ತೇನೆ. ಎಸ್, ಎಲ್ಲರ ಮಾತುಗಳನ್ನ ಕೇಳಿ ನಮಗೂ ಕೂಡ ಸಂತೋಷ ಆಗಿದೆ. ಸ್ನೇಹಿತರೆ, ನೀವು ಕೂಡ ನಮ್ಮ ಕಚೇರಿಯ ಸಂಖ್ಯೆಗೆ ಕರೆ ಮಾಡಿದ್ರೆ ಆನ್ಲೈನ್ ಮತ್ತು ಆಫ್ಲೈನ್ ಮಾಹಿತಿ ಕೂಡ ಸಿಗ್ತದೆ. 9341259267 ದೂರವಾಣಿಗೆ ಕರೆ ಮಾಡಿ ಮಾಹಿತಿಯನ್ನು ಪಡೆಯಿರಿ. ಜೊತೆಗೆ ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. 4-6 ಜನಕ್ಕೆ ಇಂಥ ವಿಚಾರಗಳನ್ನು ಫಾರ್ವರ್ಡ್ ಮಾಡಿದ್ರೆ ಸಮಾಜದಲ್ಲಿ ಸಕಾರಾತ್ಮಕ ಅಂಶಗಳು ಜಾಸ್ತಿಯಾಗಿ ನಕಾರಾತ್ಮಕತೆ ಕಡಿಮೆ ಆಗ್ತದೆ. ಅದೇ ನಮ್ಮ ಒಂದು ಸದುದ್ದೇಶ. ಭಾಷಣ ಕೌಶಲ್ಯದ ಮೂಲಕ ಜೀವನ ಕೌಶಲ್ಯದ ಜೊತೆಗೆ ನಾಯಕತ್ವ ಕೌಶಲ್ಯಗಳನ್ನು ನಾವು ಇಲ್ಲಿ ಹೇಳಿಕೊಡುತ್ತಿದ್ದೇವೆ. ಒಟ್ಟಾರೆ ಒಬ್ಬ ವ್ಯಕ್ತಿ ಶಕ್ತಿಯಾಗಿ ಅವರ ಕ್ಷೇತ್ರದ ಟಾಪರ್ ಆಗಿ, ಅಚೀವರ್ ಆಗಿ, ಲೀಡರ್ ಆಗಿ, ಎಕ್ಸ್ಪರ್ಟ್ ಆಗಿ ರಿಚ್ ಆಗಬೇಕು ಅನ್ನೋದು ನಮ್ಮ ಗುರಿ ಇಟ್ಕೊಂಡು ಈ ಕೆಲಸ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಮೂಲಕ ಮಾಡ್ತಾ ಇದ್ದೀವಿ. ನೀವು ನಮ್ಮ ಜೊತೆ ಕೈ ಜೋಡಿಸಿ. ನಿಮ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಲೈಕ್ ಮಾಡಿ, 4-6 ಜನಕ್ಕೆ ಶೇರ್ ಮಾಡಿ. ನಮಸ್ಕಾರ.